ಕುಸಿದೆ ಯುಗಾದಿ ಹಬ್ಬಕ್ಕೆ ತನ್ನೂರಿನತ್ತ ಜನರು ಸಾಕ್ತಾ ಇದ್ದಾರೆ. ಬೆಂಗಳೂರಿನ ಮೆಜೆಸ್ಟಿಕ್ ನಲ್ಲಿ ಜನವೋ ಜನ. ಮೆಜೆಸ್ಟಿಕ್ ನಿಂದ ಬಸ್ಗಳು ಹೊರಟಿವೆ, ಫುಲ್ ರಶ್ ಆಗಿವೆ. ರಿಪಬ್ಲಿಕ್ ಕನ್ನಡದಿಂದ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡಲಾಗಿದೆ. ಯುಗಾದಿ ಹಬ್ಬಕ್ಕೆ ಸಾಲು ಸಾಲು ರಜೆಗಳಿದೆ. ಈ ಹಿನ್ನೆಲೆಯಲ್ಲಿ ರಜದ ಹಿನ್ನೆಲೆಯಲ್ಲಿ ತಮ್ಮ ಊರುಗಳಿಗೆ ಜನರು ತೆರಳ್ತಾ ಇದ್ದಾರೆ. ಮೆಜೆಸ್ಟಿಕ್ ನಂತ ಸಾಗರೋಪಾದಿಯಲ್ಲಿ ಜನರು ಬರ್ತಿದ್ದಾರೆ. ಈ ವರ್ಷ ಕಳೆದ ಒಂದು ವರ್ಷದಿಂದಲೂ ಅಷ್ಟೇ ಎಲ್ಲ ಹಬ್ಬಗಳು ಕೂಡ ಏನು ವೀಕೆಂಡ್ ಇದೆ, ಸ್ಯಾಟರ್ಡೆ ಸಂಡೇ, ಅದರ ನೆಕ್ಸ್ಟ್ ಡೇನೇ ಹಬ್ಬಗಳು ಬಂದಿರುವಂಥದ್ದು. ಹಾಗಾಗಿ ಹೆಚ್ಚು ದಿನ ರಜಾ ತಗೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಈ ಒಂದು ನಿಟ್ಟಿನಲ್ಲಿ ಜನರು ಇವತ್ತೇ ಬಸ್ ಸ್ಟ್ಯಾಂಡ್ ಹತ್ರ ತೆರಳುತ್ತಿದ್ದಾರೆ. ಹೀಗಾಗಿ ಮೆಜೆಸ್ಟಿಕ್ ಫುಲ್ ರಶ್ ಆಗಿದೆ. ನಾವು ಗಮನಿಸ್ತಾ ಇದ್ದೀವಿ, ಬಸ್ಗಳು ಕೂಡ ಇದ್ದಾವೆ. ಗೊತ್ತಿರುತ್ತೆ ಗವರ್ನಮೆಂಟ್ಗೂ ಕೂಡ ಈ ಹಬ್ಬಗಳು ಬಂತು, ವೀಕೆಂಡಲ್ಲಿ ಯಾವುದೇ ಹಬ್ಬ ಬಂತಂದರೆ ಹೆಚ್ಚು ಜನರು ಊರಿಗೆ ಹೋಗ್ಲಿಕ್ಕೆ ಬರ್ತಾರೆ. ಹೀಗಾಗಿ ಹೆಚ್ಚಿನ ಬಸ್ಗಳ ಸೌಕರ್ಯವನ್ನು ಕೂಡ ಕಲ್ಪಿಸಿಕೊಟ್ಟಿರ್ತಾರೆ ಸರ್ಕಾರದಿಂದ. ಜನರಿಗೆ ಎಲ್ಲ ರೀತಿ ವ್ಯವಸ್ಥೆಯನ್ನು ಕೂಡ ಮಾಡಿರ್ತಾರೆ. ಸದ್ಯಕ್ಕೆ ಜನರು ಬಸ್ ಸ್ಟ್ಯಾಂಡಲ್ಲಿ ಫುಲ್ ಆಗಿದ್ದಾರೆ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ವೀರೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಹೆಚ್ಚಿನ ಜನರು ಮೆಜೆಸ್ಟಿಕ್ನತ್ತ ತೆರಳ್ತಾ ಇದ್ದಾರೆ. ಹಬ್ಬ ಬೇರೆ ಬಂದಿದೆ. ಹೇಗಿದೆ ಸದ್ಯಕ್ಕೆ ಮೆಜೆಸ್ಟಿಕ್ನಲ್ಲಿ? ಚೈತ್ರನ ಪ್ರೆಸೆಂಟ್ ಈಗ ಮೆಜೆಸ್ಟಿಕ್ನ KSRTC ಬಸ್ ಸ್ಟ್ಯಾಂಡಲ್ಲಿ ಇದ್ದೇನೆ. ಇಲ್ಲಿ ಸಾಕಷ್ಟು ಜನ ತಮ್ಮ ಊರುಗಳತ್ತ ಪ್ರಯಾಣ ಬಳಸಿದರೆ, ಯಾಕಂದರೆ ಯುಗಾದಿ ಹಬ್ಬ ಹಿನ್ನೆಲೆಯಲ್ಲೇ ಸಾಕಷ್ಟು ಜನ ಮನೆಯಲ್ಲೇ ತಮ್ಮ ಫ್ಯಾಮಿಲಿ ಜೊತೆ ಸೆಲೆಬ್ರೇಷನ್ ಮಾಡಲು ಮುಂದಾಕಿದ್ದಾರೆ. ಹೀಗಾಗಿ ನೀವು ನೋಡ್ತಿರ್ಬೋದು, ಸಾಕಷ್ಟು ಬಸ್ಸುಗಳೀಗ KSRTC ಬಸ್ಸುಗಳು ಇಲ್ಲಿ ನಿಯೋಜನೆಗೊಂಡಿದ್ದಾವೆ. ಯಾಕಂದರೆ ಯುಗಾದಿ ಹಬ್ಬ ಮತ್ತು ಕಡೆ ಸಾಲು ಸಾಲು ರಜೆ ರಂಜಾನ್ ಹಬ್ಬ ಇದೆ. ಹೀಗಾಗಿ ಸಾಕಷ್ಟು ಜನ ಬೇರೆ ಬೇರೆ ಭಾಗಗಳಿಗೆ, ಬೇರೆ ಬೇರೆ ಜಿಲ್ಲೆಗಳಿಗೆ, ಬೇರೆ ಬೇರೆ ರಾಜ್ಯಗಳಿಗೆ ಪ್ರಯಾಣ ಮಾಡ್ತಿದ್ದಾರೆ. ಹೀಗಾಗಿ KSRTC ಸಾರಿಗೆ ಇಲಾಖೆ ಸುಮಾರು 2000ಕ್ಕೆ ಹೆಚ್ಚು BMTC ಬಸ್ಗಳು ಬಿಟ್ಟಿದ್ದಾರೆ. ಅದರಲ್ಲಿ 100ಕ್ಕೆ ಹೆಚ್ಚು BMTC ಬಸ್ಗಳು ಸಹ ಏನು ನಿಯೋಜನೆಗೊಂಡಿದ್ದಾರೆ. ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ, ಮತ್ತೊಂದು ಕಡೆ ಹಾಸನ, ಈ ಒಂದು ಭಾಗದಲ್ಲಿ ಸಾಕಷ್ಟು ಜನ ಹೋಗ್ತಿದ್ದಾರೆ. ಈಗ ನಾ ಇರೋದು ಭಾಗ ಅಂದರೆ ರಾಯಚೂರು, ಕಲಬುರಗಿ, ಲಿಂಗಸೂಗೂರು, ಈ ಒಂದು ಭಾಗದಲ್ಲಿ ಸಾಕಷ್ಟು ಜನ ಹೋಗ್ತಿದ್ದಾರೆ. ನೀವು ದೃಶ್ಯದಲ್ಲಿ ಸಹ ನೋಡ್ತಿರ್ಬೋದು. ಯಾಕೆಂದರೆ ಕೆಲವರಿಗೆ ಬಸ್ ಸಿಗ್ತಿಲ್ಲ, ಮತ್ತೊಂದು ಕಡೆ ಟ್ರೈನ್ಗೆ ಹೋಗ್ತಿದ್ದಾರೆ. ಎಲ್ಲ ಬಸ್ಗಳು ತುಂಬ ರಶ್ ಆಗಿದೆ. ಹೀಗಾಗಿ ಎಲ್ಲೇ ಒಂದು ಕಡೆ ಪ್ರಯಾಣಿಕರು ಪರದಾಡೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅದಲ್ಲದೆ ಪ್ರಯಾಣಿಕರಿಗೆ ತೊಂದರೆ ಆಗದಂತೆ ಹೆಚ್ಚುವರಿಗಾಗಿ ಸಾರಿಗೆ ಇಲಾಖೆಯ ನೌಕರರು ಸಹ ಏನು ಇಲ್ಲಿ ನಿಯೋಜನೆಗೊಂಡಿದ್ದಾರೆ. ಬಸ್ಗಳನ್ನ ಯಾರು ರೂಟ್ ಕಳಿಸ್ಬೇಕು, ಎಷ್ಟು ಜನ ಎಲ್ಲೆಲ್ಲಿದ್ದಾರೆ ಅಂತೇನೋ ಅವ್ರು ಸಹ ಮ್ಯಾಪಿಂಗ್ ಮಾಡ್ತಿದ್ದಾರೆ. ನೀವು ನೋಡ್ತಿರ್ಬೋದು, ಸಾಕಷ್ಟು ಜನ KSRTC ಬಸ್ನಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಬಂದಿದ್ದಾರೆ. ಬೇರೆ ಕಡೆ ಭಾಗದಲ್ಲಿ ಹೋಗ್ತಿದ್ದಾರೆ. ಬಸ್ಗಳು ಸಹ ತುಂಬ ನಿಯೋಜನೆಗೊಂಡಿದ್ದಾರೆ. ಇನ್ನೂ ಕೆಲವು ಗುಲ್ಬರ್ಗ, ರಾಯಚೂರು ಬಸ್ಗಳು ಇನ್ನೂ ಸಾಕಷ್ಟು ಪ್ರಮಾಣದಲ್ಲಿ ಇಲ್ಲ. ಹೀಗಾಗಿ ಆ ಒಂದು ಭಾಗದ ಜನರು ಟ್ರೈನ್ ಮುಖಾಂತರ ಹೋಗ್ತಿದ್ದಾರೆ. ನೀವು ದೃಶ್ಯ ಸಹ ನೋಡ್ತಿರ್ಬೋದು. ಯಾಕಂದರೆ ಯುಗಾದಿ ಹಬ್ಬ ಇದೆ, ಒಂದು ಕಡೆಗೆ ರಂಜಾನ್ ಹಬ್ಬ ಇರುವ ಕಾರಣಕ್ಕೆ ಸಾಕಷ್ಟು ಜನ ತಮ್ಮ ಊರುಗಳ ಹೋಗಿ ಮನೆಯಲ್ಲಿ ಹಬ್ಬ ಸೆಲೆಬ್ರೇಷನ್ ಮಾಡಲು ಮುಂದಾಗಿದ್ದಾರೆ. ನೀವು ದೃಶ್ಯದಲ್ಲಿ ಸಹ ನೋಡ್ತಿರ್ಬೋದು. ಯಾಕಂದರೆ ಈ ಒಂದು ಖಾಸಗಿ ಬಸ್ಗಳು ಹೋಗ್ಬೇಕಂದ್ರೆ ಟಿಕೆಟ್ ದರ ದುಪ್ಪಟ್ಟಾಗಿದೆ. ಹೀಗಾಗಿ ಆಲ್ಮೋಸ್ಟ್ ಎಲ್ಲ ಜನ KSRTC ಬಸ್ಗಳಲ್ಲಿ ಮುಖ ಮಾಡಿದ್ದಾರೆ. ಯಾಕಂದರೆ ಸರ್ಕಾರ ನಿಗದಿ ದರದಂತೆ ಈ ಒಂದು ಬಸ್ಗಳಲ್ಲಿ ಟಿಕೆಟ್ ದರ ಇರುತ್ತೆ. ಹೀಗಾಗಿ ಸಾಕಷ್ಟು ಜನ KSRTC ಬಸ್ ಮುಖಾಂತರ ಬೇರೆ ಬೇರೆ ಭಾಗಗಳಿಗೆ ಹೊರಟಿದ್ದಾರೆ. ಚೈತ್ರ, ಧನ್ಯವಾದ ವೀರೇಶ್ ತಮ್ಮೆಲ್ಲ ಮಾಹಿತಿಗಾಗಿ.